ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ತಂದವರು ಭಾರತಿ ಬಿಬಿಯವರ ಈ ಒಂದು ಶಾಸ್ತ್ರೀಯ ತಂದವರು ಈ ಒಂದು ಕಥೆಯಲ್ಲಿ ನಿರೂಪಕಿ ಭಾರತಿ ಎದೆಯ ಗಡ್ಡೆಯಲ್ಲಿ ಅಂದರೆ ಸ್ತನದ ಕ್ಯಾನ್ಸರ್ ಅವರಿಗೆ ಕಾಣಿಸ್ಕೊಳ್ಳುವಂಥದ್ದು. ಸಾವಿನ ಒಂದು ಭಯಕ್ಕೆ ತುತ್ತಾಗಿರುವಂಥದ್ದು. ಆದರೆ ಒಬ್ಬ ದೇವರಂತಹ ವೈದ್ಯರು ಡಾಕ್ಟರ್ ಶ್ರೀನಾಥ್ ಅವರ ಮೂಲಕ ಈ ಭಾರತಿ ಬೀವಿಯವರು ಸಾವಿನ ಭಯವನ್ನು ಮೀರಿದ ಒಂದು ಕ್ಷಣವನ್ನು ನಾವು ಈ ಒಂದು ಆತ್ಮಕಥೆಯಲ್ಲಿ ನೋಡ್ತಾ ಇದ್ದೇವೆ. ಡಾಕ್ಟರ್ ಶ್ರೀನಾಥನ ಒಂದು ವ್ಯಕ್ತಿತ್ವ, ಅವರ ಒಂದು ಚಿಕಿತ್ಸಾ ವಿಧಾನದ ರೀತಿಯನ್ನು ಭಾರತೀಯರು ಹೇಳ್ತಾ ಹೋಗ್ತಾ ಇದ್ದಾರೆ. ಎಷ್ಟು ತಾಳ್ಮೆ, ಸೌಜನ್ಯತೆ ಎಂಬುದು ಇದೆ ಎಂಬುದನ್ನು ಭಾರತೀಯರು ಹೇಳ್ತಾರೆ. ಎಷ್ಟೇ ತಡವಾದರೂ ಕೂಡ ಡಾಕ್ಟರ್ ಚಿಕಿತ್ಸೆಯನ್ನು ಅವರ ರೋಗದ ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲ ರೋಗದ ಬಂದ ಹಾಗಾಗಿ ಇಲ್ಲಿ ಭಾರತೀಯವರ ಆ ಶ್ರೀನಾಥನ ಒಂದು ಚಿಕಿತ್ಸೆಗೆ ಯಾವ ರೀತಿಗೆ ಇವರು ಮಾಡ್ತಾ ಇದ್ದಾರೆ ಮತ್ತು ಯಾವ ನಡೆದುಕೊಳ್ತಾ ಇದ್ದಾರೆ, ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ರೋಗಿಯ ರೋಗವನ್ನು ಹೇಳುವಂಥದ್ದು. ಯಾವುದೇ ಸೂಜಿ ಚುಚ್ಚಬೇಕಾದ್ರೆ ಈ ಸೂಜನ್ನು ಚುಚ್ಚಬಹುದಲ್ಲ ಎಂದು ಹೇಳುವಂಥದ್ದು. ಅದರ ಒಂದು ಮಾತು ಹೇಳುವಾಗ ಇವರ ಒಂದು ಪ್ರತಿಯನ್ನು ಒಪ್ಪಿಗೆ ಪಡೆದೇ ಅವರು ಚಿಕಿತ್ಸೆ ಮಾಡುವಂಥದ್ದು. ಹಾಗಾಗಿ ಅಂತಹ ಡಾಕ್ಟರ್ಗಳು ದೇವರೇ. ಈ ಡಾಕ್ಟರ್ ಹೇಳ್ಬರಲಿ, ನಿಜ ಹೇಳಿ ನಾನು ಸಾಯ್ತಾನೆ ಬರುತ್ತಾರೆ. ಪ್ರತಿ ಕ್ಷಣದಲ್ಲೂ ಕೂಡ ಸಾವು ಬದುಕದ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ನಾನು ಸಾಯಿದ್ರೆ ನಾನು ಇನ್ನೂ ಮಾಡುವಂಥ ಕೆಲಸ ತುಂಬ ಇದೆ. ಅವ್ರು ಹೇಳ್ತಾರೆ, ನಾನು ಕಾಂಬೋಡಿಯಾ ಇಟಲಿಗೆ ಹೋಗಬೇಕು, ಅಲ್ಲಿ ಕಾಂಬೋಡಿಯಾ ನೋಡಬೇಕು, ನನಗೇನೋ ಬರೆಯುವಂತಹ ಕೆಲಸ ಇದೆ, ಸಾಹಿತ್ಯವಾಗಿ ಬರ್ತೇನೆ. ಹಾಗಾಗಿ ಬಜೆಟನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಬದುಕಲಿಕ್ಕೆ ಬಿಡ್ತೀರಾ ಪ್ರಶ್ನೆ ಮಾಡಿ ಆ ಹೇಳೋ ಒಂದು ಎಷ್ಟು ಒಂದು ಸೌಜನ್ಯತೆ ಇದೆ. ಹಾಗಾಗಿ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಭರವಸೆ, ನಾನು ಸಾಯುವ ಹಾಗಿದ್ರೆ ನನ್ನ ಕೊನೆಯ ಆಸೆಯನ್ನು ತಿಳಿಸ್ಕೊಡ್ತೇನೆ ಎಂಬ ಮಾತನ್ನು ಕೂಡ ಹೇಳಿಕೊಡಲಿ. ಸ್ವಲ್ಪ ಸಾವನ್ನು ಪಾಸ್ಟರ್ ಮಾಡಿಕೊ ಅನ್ನೋದನ್ನು ಮಾಡಿಕೊಳ್ಬೇಕೆಂಬ ಒಂದನ್ನು ಸೂಚ್ಯವನ್ನು ಹೇಳ್ತಾರೆ. ಹಾಗಾಗಿ ಅದು ಡಾಕ್ಟರ್ ಶ್ರೀನಾಥ್ ಅವರ ಅಭಾಸ ಕೊಟ್ಟಿರ್ತಾರೆ, ನೀನು ಬದುಕಿ ನಿನಗೇನಾಗುವುದಿಲ್ಲ. ಅವಾಗ ಈ ರೀತಿಯ ಒಂದು ಮಾತನ್ನು ಹೇಳಿದಾಗ ಯಮರಾಜ ಹಾಕಿದ ಕುಣಿಕೆ ವಾಪಸ್ಸು ತೆಗೆದುಕೊಳ್ಳದೆ ಬೇರೆ ದಾರಿಲ್ಲ ಅಂತ ತೀರ್ಮಾನಿಸಿಬಿಡ್ತೀನಿ. ಮುಂದೆ ಅಲ್ಲಿನ ಮುಂದೆ ಕೆಲಸ ಡಿಪಾರ್ಟ್ಮೆಂಟ್ಗಳಿಗೆ ಡೆಪ್ಯುಟೇಷನ್ ಮೇಲೆ ಹೋಗ್ತಾರಲ್ಲ, ನನ್ನ ಕತೆ ಎಲ್ಲ ವಿವರಿಸಿದ ನಂತರ ಕ್ಲಿನಿಕಾಲಜಿಸ್ಟ್ ಅಂದ್ರೆ ಕಿಮೋಥೆರಪಿ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ಹತ್ರ ಕಳಿಸಲ್ಪಟ್ಟೆ. ಅವರ ಕೂತು ಕಿಮೋಥೆರಪಿ ಬಗ್ಗೆ ಹೇಳ್ತಾ ಹೋದಾಗ ನಿಜಕ್ಕೂ ಸುಸ್ತು ನಡೆದು ಹೋದೆ. ಯುದ್ಧವನ್ನು ನಡೆಯುವಾಗ ಬರೀ ಶತ್ರು ಸೈನಿಕ
ನಾಗರಿಕರು ಕೂಡ ಸಾಯುವ ಸಾಧ್ಯತೆ. ಹಾಗೆ ಈ ಕಿಮೋಥೆರಪಿಯ ಕಥೆ ಕೂಡ ಕ್ಯಾನ್ಸರ್ ಜೀವಕೋಶಗಳನ್ನು ಸಾಯಿಸುವ ದೇಹಕ್ಕೆ ಹಾಕುವ ಮೆಡಿಸಿನ್ಗಳಿಗೆ ಒಳ್ಳೆಯದು ಕೆಟ್ಟದ ಭಯವಿಲ್ಲ. ಅದು ದೇಹದಲ್ಲಿರೋ ಕ್ಯಾನ್ಸರ್ ಜೀವಕೋಶವನ್ನು ಹೆಕ್ಕಿ ಕೆಂಪು ಮತ್ತು ಬಿಳಿಯ ರಕ್ತಗಳನ್ನು ಸ್ವಲ್ಪ ಮಟ್ಟಿಗೆ ಕೆಂಪು ರಕ್ತಗಳ ಕಡಿಮೆಯಾದರೆ ಅಸಾಧ್ಯ ಬಿಳಿಯ ರಕ್ತಕಣಗಳು ಸಾಧಾರಣ ಮನುಷ್ಯನ ದೇಹದಲ್ಲಿ 4,000 ರಿಂದ 11,000ವರೆಗೂ ಇರುತ್ತದೆ. ನಮ್ಮ ದೇಹಕ್ಕೆ ಯಾವುದಾದರೂ ರೋಗ ಅಟ್ಯಾಕ್ ಮಾಡಿದಾಗ ಈ ಬಿಳಿ ರಕ್ತಕಣಗಳು ಸೈನಿಕರ ಹಾಗೆ ಹೋರಾಡ್ತವೆ. ಆದರೆ ಈ ಕಿಮೋಥೆರಪಿ ಶುರುವಾದಾಗ ಸ್ವಲ್ಪ ಕೂಡ ಜೊತೆಗೆ ಸ್ವಲ್ಪ ಅದು ಸತ್ತು ಹೋಗ್ತವೆ. ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಕುಗ್ಗುವ ಅಪಾಯ ಇರುತ್ತೆ. ಪ್ಲೇಟ್ಲೆಟ್ಗಳ ಸಂಖ್ಯೆ ಕೂಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ರಕ್ತ ಹೆಪ್ಪುಗಟ್ಟಲು ಹೆಚ್ಚು ಸಮಯ ಹಿಡಿಯುತ್ತದೆ. ಈ ಕಾರಣಕ್ಕಾಗಿ ಗಾಯವಾಗದಂತೆ ಎಚ್ಚರ ವಹಿಸಬೇಕು. ಹೀಗೆ ಕಿಮೋಥೆರಪಿ ನಡೆಯುವಾಗ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆ ಹೇಳ್ಕೊಟ್ಟಾಗ ನಾನು ಬಲಿಬಿದ್ದೇನೆ. ಹಾಗಾಗಿ ಆದ ನಂತರ ಇವರಿಗೆ ಮುಂದೆ ಈ ಆಂಕಾಲಜಿಸ್ಟ್ ಅಂದ್ರೆ ಕಿಮೋಥೆರಪಿ ಡಾಕ್ಟರ್ ಶೇಖರ್ ಪಾಟೀಲ್ ಬಳಿ ಹೋಗ್ತಾರೆ. ಅವರು ಕಿಮೋಥೆರಪಿ ಬಗ್ಗೆ ಹೇಳ್ತಾ ಇವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಹೇಳ್ತಾರೆ ಕಿಮೋಥೆರಪಿ ಅಂದ್ರೆ ಅದು ಇದ್ದ ಎಷ್ಟು ಒಂದು ಚಿಕಿತ್ಸೆ ಒಳಗಾಗ್ತಾರೆ. ಕಿಮೋಥೆರಪಿ ಅಂದ್ರೆ ಅದು ಇದ್ದ ಯಾಕಿದ್ದ ಬರೀ ಮಾತ್ರ ಸಾಯ್ತಾ ಇಲ್ಲ ನಾಗರಿಕ. ಇಲ್ಲಿ ಏನಾಗ್ತದೆ ಕಿಮೋಥೆರಪಿ ಮಾಡುವಾಗ ಕ್ಯಾನ್ಸರ್ಗೆ ಕೊಡುವಂತಹ ಆ ಮೆಡಿಸಿನ್ ಏನಾಗ್ತಂದ್ರೆ ಅಲ್ಲಿ ಉಳಿದ ಜೀವಕೋಶಗಳು ಕೂಡ ಸತ್ತು ಹೋಗ್ತದೆ. ಉಳಿದ ಜೀವಕೋಶಗಳು ಸತ್ತು ಹೋದಾಗ ಏನಾಗ್ತದೆ ದೇಹದಲ್ಲಿ ಈ ಕ್ಯಾನ್ಸರ್ ಜೀವಕೋಶಗಳನ್ನು ಹೆಕ್ಕಿ ಸಾಯಿಸುವ ಜೊತೆಗೆ ಕೆಂಪು ಕೂಡ ಸ್ವಲ್ಪ ಮಟ್ಟಿಗೆ ಸಾಯಿಸಿಬಿಡ್ತದೆ. ಕೆಂಪು ಮತ್ತು ರಕ್ತಗಳ ಕಡಿಮೆ ಆದರೆ ಅಸಾಧ್ಯ ಸುಸ್ತಾಗ್ತದೆ ಬಗ್ಗೆ ಹೇಳ್ತಾರೆ. ಹಾಗಾಗಿ ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ಮತ್ತು ಬಿಳಿ ರಕ್ತ ಕಣಗಳ ಸಾಧಾರಣ ಎಷ್ಟಿರ್ತದೆ ಮನುಷ್ಯ ದೇಹದಲ್ಲಿ 4,000 ರಿಂದ 11,000ವರೆಗೆ ಇರ್ತದೆ. ಈ ಬಿಳಿ ರಕ್ತ ಕಣಗಳು ರೋಗಕ್ಕೆ ಏನಾದರೂ ಬಿಳಿ ರಕ್ತ ಕಣಗಳು ಸೈನಿಕರಾಗಿ ಹೋರಾಡ್ತವೆ. ಆದರೆ ಈ ಕಿಮೋಥೆರಪಿ ಶುರುವಾದಾಗ ನಮ್ಮಲ್ಲಿ ಬಿಳಿ ರಕ್ತ ಕಣಗಳು ಸ್ವಲ್ಪ ಸಾಯ್ತಾ ಇವೆ. ಹಾಗಾಗಿ ದೇಹದಲ್ಲಿ ಮುಂದೆ ರೋಗ ನಿರೋಧಕ ಶಕ್ತಿ ಕುಗ್ಗುವಂತಹ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇದೆ. ನಮ್ಮಲ್ಲಿರುವಂತಹ ಪ್ಲೇಟ್ಲೆಟ್ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಪ್ಲೇಟ್ಲೆಟ್ ರಕ್ತ ಹೆಪ್ಪುಗಟ್ಟಲು ಹೆಚ್ಚು ಸಮಯ ಹಿಡಿಯುತ್ತದೆ. ಈ ಕಾರಣಕ್ಕಾಗಿ ಎಚ್ಚರಿಸಬೇಕಾಗ್ತದೆ. ಕಿಮೋಥೆರಪಿ ನಡೆಯುವಾಗ ಎಚ್ಚರಿಕೆ ಬಗ್ಗೆ ಈ ಸಂದರ್ಭದಲ್ಲಿ ಈ ಶೇಖರ್ ಪಾಟೀಲ್ ಭಾರತೀಯವರಿಗೆ ಹೇಳ್ತಾರೆ. ಆಪರೇಷನ್ ಆದ 15-20 ದಿನಕ್ಕೆಲ್ಲ ನನ್ನ ಡ್ರೈನ್ ಪೈಪ್ ಆಭರಣ ತೆಗೆದರು. ಹಬ್ಬ ಆಗ ಸೇರಿ ಗಮನಿಸಿತ್ತು. ಆಗ ಕೈಯನ್ನು ಇಳಿಸಬಹುದಿತ್ತು. ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಬಂದವಂತ ಬದುಕು. ಈಗಿನ ಸಣ್ಣ ವಿಷಯಗಳಿಗೂ ಎಷ್ಟೊಂದು ಖುಷಿ. ಅದಾದ ಮೇಲೆ ಡಿಸೆಂಬರ್ 31ನೇ ತಾರೀಕು ಹೊತ್ತಿಗೆ ಹೊಲಿಗೆ ಮುಚ್ಚಿದ್ರು. ಎಲ್ಲ ಆಪರೇಷನ್ ಆದಾಗೂ ಹೊಲಿಗೆಯನ್ನು ಮುಚ್ಚೆ ತೆಗಿತಾರೆ. ಆದರೆ ಕ್ಯಾನ್ಸರ್ ನನ್ನ ಚರ್ಮವನ್ನು ತಡೆದಿದ್ದರೆ ಅನ್ನುವ ಅನುಮಾನಕ್ಕೆ ಆ ಕೂಡ ತೆಗೆದು ಹಾಕಿದ್ರು ಮತ್ತು ಗಡ್ಡೆಯ ಕೆಳಗಿನ ಜಾಗಗಳನ್ನ ಗಡ್ಡೆ ಅಂಟಿಕೊಂಡಿದ್ದರಿಂದ ಆ ಭಾಗವನ್ನು ತೆಗೆದು ಹಾಕಿದ್ರು. ಜೊತೆಗೆ ನನ್ನ ಗಡ್ಡೆ ಸಾಕಷ್ಟು ಜಾತಿಯಲ್ಲಿ ಬೆಳೆಯುತ್ತದೆ. ಅದನ್ನು ತೆಗೆದು ತಡೆಯಲು ಸಾಕಷ್ಟು ಹೊಲಿಗೆ ಬಿದ್ದಿತ್ತು. ಹಾಗಾಗಿ ಆ ಗಾಯ ಬೇಗ. ಹಾಗಾಗಿ 29 ದಿನಗಳ ಕಾಲ ಸಾಗಿ ಸ್ಥಿತಿ ಪಾರ್ನದಿಗೆ ಹೋಗಿ ಆ ನೀರ ಕಲೆಗಳನ್ನು ತೊಳಿಸಿಕೊಂಡು ಇಡೀ ದೇಹಕ್ಕೆ ಸಂತೃಪ್ತಿಯ ಸ್ನಾನವೆಂಬುದು ಲಗ್ಸುರಿಯಾಗಿ ಹೋಗಿದೆ. ಡಿಸೆಂಬರ್ 30ರಂದು ನಾನು ಆಪರೇಷನ್ ಆದ ನಂತರ ಮೊದಲ ಬಾರಿಗೆ
ನನಗೆ ಇಡೀ ದೇಹಕ್ಕೆ ಒಂದು ಸಲ ಸ್ನಾನ ಮಾಡಿದೆ. ಸ್ನಾನ ಇಡೀ ದೇಹಕ್ಕೆ ಬಿಸಿ ಬಿಸಿ ನೀರು ಬಿದ್ದು ಹಗುರ ಬದುಕಿನಲ್ಲಿ ನನಗೆ ಯಾವುದರ ಬೆಲೆ ಇರುವಾಗ ಗೊತ್ತಾಗೋದೇ ಇಲ್ಲ. ಅದು ಇಲ್ಲದಾಗಿನ ಕಾಲದಲ್ಲಿ ಇದ್ದಾಗ ಎಷ್ಟು ಚಂದವಿತ್ತು ಅಂತ ಅನ್ನಿಸಿದೆ. ಸ್ನಾನವೊಂದರ ಬೆಲೆ ಯಾವತ್ತೂ ಗೊತ್ತಾಯಿತು. ಹಾಗಾಗಿ ಈ ಸುಮಾರು ಆಪರೇಷನ್ದ 15-20 ದಿವಸಗಳ ನಂತರ ನೋವು ಡೈಪರ್ ತೆಗಿತಾರೆ. ಡೈ ಪೈಪ್ ಆಭರಣ ಅದನ್ನು ಆಭರಣಗಳಿಗೆ ಹಾಸ್ಯ ಮಾಡ್ತಾರೆ. ಅದು ತೆಗೆದಾಗ ದೇಹ ಹಾಗಾಗ್ತಾ ಇದೆ. ತನ್ನೇನು ಬಂದ ಬದುಕು ಬಿಡುಗಡೆ ಆಗ್ತಾ ಇದ್ದಾನೆ. ಸಣ್ಣ ಸಣ್ಣ ವಿಷಯಗಳು ಕೂಡ ಖುಷಿ ಪಡ್ಕೊಳ್ತಾರೆ. ಹಾಗಾಗಿ ಡಿಸೆಂಬರ್ 30ನೇ ತಾರೀಕು ಆ ಭಾರತೀಯವರ ಆಪರೇಷನ್ ಸ್ಟಿಚ್ ಎಲ್ಲ ಆಪರೇಷನ್ ನಂತರ ಕೊನೆಗೆ ಇನ್ನೂ ಮುಂಚೆ ಆಪರೇಷನ್ ಆದರೂ ಕೊನೆಗೆ ಇನ್ನೂ ಮುಂಚೆ ತೆಗಿತಾರೆ. ಆದರೆ ಕ್ಯಾನ್ಸರ್ ಚರ್ಮಕ್ಕೆ ಚಿಕಿತ್ಸೆಗೆ ತಗುಲಿದ ಕಾರಣ ಅನುಮಾನಕ್ಕೆ ಆಪದ ಚರ್ಮ ಕೂಡ ತೆಗೆದು ಹಾಕಿದ್ರು. ಅವರು ಅವರ ಗಾಯ ಸ್ಟಿಚ್ ತೆಗಿತಾರೆ, ಬದಿಗೆ ತೆಗೆದು ಕೂಡ ಗಾಯ ಮಾಡಿಸಲಿಲ್ಲ. ದಿನಗಳ ಕಾಲ ಸ್ನಾನವೇ ಮಾಡಲಿಲ್ಲ. ಅವ್ರು ಹೇಳ್ತಾರೆ ಪಾರ್ಟ್ ಬೈ ಪಾರ್ಟ್ ಸ್ನಾನ, ಬಟ್ಟೆಗೆ ಎಲ್ಲ ಹೊಸ್ಕೊಂಡು ಅಷ್ಟೇ. ಸ್ನಾನ ಮಾಡಿದ್ರೆ ದೇಹನ ಹಗಲು ಹಾಕ್ತಿದ್ದು. ಅವ್ರು ಹೇಳೋದ್ರಲ್ಲಿ ಆಗೀಗ ಪಾಠ ತೊಳಸ್ಕೊಂಡು ಬರ್ತಾರೆ. ಇಡೀ ದೇಹಕ್ಕೆ ಸಂತೃಪ್ತಿ ಲಕ್ಸುರಿಯಾಗಿ ನೋಡಿ. ಸ್ನಾನದಲ್ಲಿ ಪಾರ್ಲರ್ ಮಾಡಿಸ್ಕೊಂಡು ಲಕ್ಸುರಿಯ ಒಂದು ಸ್ನಾನ ಅದು ಅನಿವಾರ್ಯವಾಗಿತ್ತು. ಹಾಗಾಗಿ ಈ ಬಿಸಿ ಬಿಸಿ ನೀರು ಬಿದ್ದು ಮೈಯೆಲ್ಲ ಹಗುರ ಬದುಕಿನಲ್ಲಿ ಯಾವುದರ ಬೆಲೆ ಇರುವಾಗ ಗೊತ್ತಾಗೋದು ಅದು ಇಲ್ಲದಾಗಿನ ಕಾಲದಲ್ಲಿ ಇದ್ದಾಗ ಅಷ್ಟು ಚಂದ ಇತ್ತು, ಅಷ್ಟು ಸ್ನಾನ ಒಂದರ ಬೆಲೆ ಹಾಗೆ. ಹಾಗಾಗಿ ಯಾವುದೇನು ಬದುಕಿನಲ್ಲಿ ಇದ್ದಾಗ ನಾವು ನೋಡ್ತಾ ಇದ್ದಾಗ ಅದು ವಸ್ತುವಿಗೆ ಅದರ ಬೆಲೆ ನಮಗೆ ಗೊತ್ತಾಗುವುದು. ಆ ಬೆಲೆ ಗೊತ್ತಾಗಬೇಕಂದ್ರೆ ನಮ್ಮ ಕಣ್ಣಿನ ಮಾಯ ಆವಾಗ ನಮಗೆ ಅದರ ಬೆಲೆ ಗೊತ್ತಾಗ್ತದೆ. ಬಹುಶಃ ಇಂಥ ವಿಚಾರಗಳನ್ನು ಭಾರತೀಯ ಡಿಸೆಂಬರ್ 31 ಪ್ರತಿ ವರ್ಷದ ಸಂಪೂರ್ಣ ಪಾರ್ಟಿಯಲ್ಲಿ ಇರ್ತಿದ್ದೆ. ಈ ವರ್ಷ ಮನೆಯಲ್ಲಿ ನನ್ನ ರೂಮ್ ಇದೆ. ಅವರಿಗೆ ನನ್ನ ಸ್ಥಿತಿಯನ್ನು ನನ್ನ ಒಂದೇ ಗೆಳೆಯರಾಗಲಿ ಇದನ್ನು ಹೇಳಿರಲಿಲ್ಲ. ನನ್ನ ಅತಿ ಹತ್ತಿರದ ಸಂಬಂಧಗಳಿಗೆ ಕೂಡ ಹೇಳಿರಲಿಲ್ಲ. ಆ ಕರುಣೆ, ಆ ಕುತೂಹಲದ ಪ್ರಶ್ನೆಗಳು ಬೇಕಿರಲಿಲ್ಲ. ನನಗೆ ಅಸಲಿಗೆ ನನ್ನೊಳಗೆ ನಾನು ಇರುವುದೇ ಹಿತ ಅನಿಸಿ ಇಷ್ಟೆಲ್ಲ ಒಂದು ಯಾತನೆ, ಒಂದು ನೋವು ಇದ್ದು ಆಡೋದು ಕೂಡ ಇಂತಹ ಒಂದು ದೊಡ್ಡ ಭಯಾನಕವಾದಂತಹ ರೋಗ ಇದ್ರೂ ಕೂಡ ಈ ಭಾರತಿ ಬಿವಿಯವರು ತನ್ನ ಗೆಳತಿಯ ಆಗಲಿ ಅವರು ಹೇಳ್ತಾರೆ ಡಿಸೆಂಬರ್ 31 ಹೊಸ ಸಂಭ್ರಮ. ಈ ಸಂಭ್ರಮದಲ್ಲಿ ಕೂಡ ನಾನು ಹಿಂದೆ ಪಾರ್ಟಿಯಲ್ಲಿ ಇರ್ತಿದ್ದೆ. ಅದು ಈ ವರ್ಷ ನಾನು ಮನೆಯಲ್ಲಿ ಒಬ್ಬಟ್ಟಿಯಾಗಿ ಏಕಾಂಗಿಯಾಗಿ ನಾನು ಕೂತ್ಕೊಂಡು ಇರುವಂಥದ್ದು. ನನ್ನಲ್ಲಿ ಏನೇನೋ ಕುತೂಹಲ ಪ್ರಶ್ನೆಗಳು ಬೇಕಿರಲಿಲ್ಲ. ನನಗೆ ಅಸಲಿಗೆ ಮಾತೇ ಬೇಕಿರಲಿಲ್ಲ. ಇರುವುದೇ ಅದು ಹಿತ ಇರುವಂಥ. ಹಾಗಾಗಿ ತನ್ನ ದೇಹದ ದೊಡ್ಡ ಭೀಕರ ರೋಗ ಆದರೂ ಕೂಡ ಅದನ್ನು ಗೆಳೆಯ ಹೇಳಿಕೊಳ್ಳದೆ ತನ್ನ ಮನಸ್ಸನ್ನು ಯಾವತ್ತೂ ಗಟ್ಟಿತರು ಇಲ್ಲಿ ಹೇಳ್ತಾರೆ. ಇದರ ಮುಂದುವರೆದ ಭಾಗವನ್ನು ನಾವು ಮುಂದಿನ